program is about bringing all the college students and speak about the empowering them with nation readiness through spirituality, okay, and service. So I made a video and Nade program andre ivattu nan kalsagide. I have already sent it to Mansoon Sain, and because he's one of my friend and all that, we were in touch with WhatsApp and I sent it. ಅವತ್ತಿನ ರಾತ್ರಿ ಇಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಅಂತ ಹೇಳ್ಬೋದು 2:30 midnight 2:30 I was still in the studio because I sleep normally at that time. And in my monitor, this WhatsApp web had opened. So in that one message came from one person called Girish Katti. He said, "Anna, are you awake? Swami wants to speak to you." I said, "Which Swami? Which Swami is going to speak to me? Mansoon Sai is there, no? How can he speak to me?" ಎಲ್ಲ ತಲೆಯಲ್ಲಿ ಏನೋ ಹೊಡ್ತು. I said, "Yes, I am awake." Then he gave a call. ಅಣ್ಣ ಸ್ವಾಮಿ ಇವಾಗ ಮಾತಾಡ್ತಾರೆ. ಐ ಜಸ್ಟ್ ವೇಟೆಡ್. ದೆನ್ ಎ ವಾಯ್ಸ್, ಸ್ವೀಟ್ ವಾಯ್ಸ್, ಹೇಗಿದೆಯಾ ಅಂತ ಬಂತು ಕನ್ನಡದಲ್ಲಿ. ಚೆನ್ನಾಗಿದ್ದೀನಿ ಅಂದೆ. ನಾನು ಐ ವಾಸ್ ನಾಟ್ ಟೇಕಿಂಗ್ ಬ್ಯಾಕ್ ಆಫ್ ದಿಸ್ ಮಿಡ್ಲಲ್ಲಿ ನಿಂತ್ಕೊಂಡು ಅದು ನೋಡೋಣ ಅದೇ ಹೌ ಇಟ್ ಅನ್ಪಾಸ್ ಅಂತ. ಚೆನ್ನಾಗಿದ್ದೀನಿ ಅಂದೆ. ಊಟ ಆಯ್ತಾ? ಹಾಂ ಆಯಿತು. ರಾತ್ರಿ ಎಲ್ಲ ಕೆಲಸ ಮಾಡ್ತೀಯ? ಹಾಂ ಹೌದು. ನಾಳೆ ಬರ್ತೀಯ ತಾನೇ ಅಂತ ಪ್ರೋಗ್ರಾಮ್ಗೆ. ಆ್ಯಕ್ಚುಲಿ ಐ ಡಿಂಟ್ ಹ್ಯಾವ್ ಎನಿ ಪ್ಲಾನ್ಸ್ ಟು ಗೋ. ನಾಳೆ ಬರ್ತೀಯ ತಾನೇ? ನಾಳೆ ಐ ಹ್ಯಾವ್ ಎ ವೆಬ್ ಸೀರೀಸ್, ಜೋಶಿಲಿ ಅಂತ ಒಂದು ವೆಬ್ ಸೀರೀಸ್ ಇದೆ, ವಿನಾಯಕ್ ಜೋಶಿ ಅಂತ. ಅವ್ರದ್ದು ಡೈರೆಕ್ಟರ್ ಅವ್ರದ್ದು ಕೆಲಸ ಮಾಡ್ತಾ ಇದ್ದೀನಿ ನಾನು, ಎಡಿಟ್ ಮಾಡ್ತಾ ಇದ್ದೀನಿ. ಸೊ ದ ಡೈರೆಕ್ಟರ್ ವಿಲ್ ಬಿ ಹಿಯರ್. ಸೊ ಐ ವೋಂಟ್ ಬಿ ಏಬಲ್ ಟು ಕಮ್. ಒಂದು ಅರ್ಧ ಗಂಟೆ ಬರೋಕ್ಕಲ್ವಾ? ಐ ವಾಸ್ ಟ್ರೈಂಗ್ ಟು ಕನ್ವಿನ್ಸ್ ದಟ್ ಐ ವೋಂಟ್ ಬಿ ಏಬಲ್ ಟು ಕಮ್. ಓಕೆ, ಆ್ಯಂಡ್ ಯು ವಾಸ್ ಲೈಕ್ ಪ್ರೆಷರೈಸಿಂಗ್ ಮಿ. ಇಲ್ಲ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ಬಾ. ಎಷ್ಟೊತ್ತಿಗೆ ಬರ್ತಾರೆ ಡೈರೆಕ್ಟರ್? ಸೆಡ್ ಮೈ 2:30 ಇಂದ ಕಮ್. ಎಷ್ಟೊತ್ತವರೆಗೂ ಇರ್ತಾರೆ? 5:30ವರೆಗೂ ಇದ್ರೂ ಇರ್ಬೋದು. ಹಾಂ, ದಿಸ್ ಪ್ರೋಗ್ರಾಮ್ ಇಸ್ ಸ್ಟಿಲ್ 8:30. ಸೊ ಯು ಕಮ್. ಯು ರಾಜೇಶ್ ಮಂಡಲಿನ್, ಯು ರಾಜೇಶ್ದು ಪ್ರೋಗ್ರಾಮ್ ಇರುತ್ತೆ, ಸಾಯಿ ಸಿಂಫನಿದು ಎಲ್ಲ ತುಂಬ ಚೆನ್ನಾಗಿ ಟ್ರೈ ಟು ಗಿವ್ ಮಿ ಲಡ್ಡು. ನನಗೆ ತುಂಬ ಚೆನ್ನಾಗಿರುತ್ತೆ. ಬಂದ್ಬಿಡು, ಕಾರ್ ಕಳಿಸ್ಲಾ? ನಾನು ಕಾರ ಎಲ್ಲ ಪರವಾಗಿಲ್ಲ, ನಾನು ಬರ್ತೀನಿ. ನಮ್ಮ ಕೆಲಸ, ಯು ಕಮ್ ಇನ್ ಮೆಟ್ರೋ, ಐ ಸೆಂಡ್ ಎ ಕಾರ್, ಯು ಕಮ್. ಓಕೆ ದೆನ್ ಇಟ್ ತುಂಬ ಜನ ಇದ್ದಾರೆ ನನ್ನ ಸುತ್ತಲೂ, ಈಗೇನು ಮಾತಾಡೋಕ್ಕಾಗಲ್ಲ, ನಾಳೆ ಸಿಗ್ತೀನಿ ನನಗೆ ಅಂದ್ಬಿಟ್ಟು ಈ ಕಟ್. ಸೊ ನೌ ಐ ವಾಸ್ ವಂಡ್ರಿಂಗ್ ಹೂ ಸ್ಪೋಕ್ ಟು ಮೀ. ಇದೊಂಥರ ಫ್ಯಾಂಟಸಿ ವರ್ಲ್ಡ್ ಥರ. ಐ ವಾಸ್ ವಂಡ್ರಿಂಗ್ ಹೂ ಸ್ಪೋಕ್ ಟು ಮೀ ಆ್ಯಕ್ಚುಲಿ. ಇನ್ ದೋಸ್ ಡೇಸ್ ಐ ನೆವರ್ ನ್ಯೂ ಹೌ ಮೆನಿ ಪೀಪಲ್ ಆರ್ ದೇರ್ ಲೈಕ್ ಬಾಬಾ. Then I was waiting for the morning so that I can call this Girish Katti, who is an official photographer of Mudenalli, and ask him who spoke to me actually. 7:08 ಗಂಟೆಗೆ ಕಾಲ್ ಮಾಡಿ ಕೇಳಿದಾಗ he said, "Anna, there are so many communicators." So Baba, through Madhusudan, had told this boy called Hemant, who is a law student, old student of Mudenalli. He told him that be ready, I'll come. Okay, so ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲಿ ಆರ್ಗನೈಸ್ ಮಾಡೋಕ್ಕೆ ಈ ಸ್ಟೂಡೆಂಟ್ಸ್ ಎಲ್ಲ ಅವ್ರ ಮನೇಲಿದ್ರು. ಆ್ಯಂಡ್ ಹಿ ವಾಸ್ ಇನ್ಸ್ಟ್ರಕ್ಟಿಂಗ್ ಡೂ ದಿಸ್, ಡೂ ದಟ್. ಬಾಬಾ ಹೇಗೆ ಅಂದರೆ ಈಸ್ ನಾಟ್ ಲೈಕ್ ದಿಸ್ ಮಠಾಧೀಶಸ್ ವೆರಿ ಸಿಕ್ಸ್ ಲೈಕ್ ದಿಸ್. ಹಿ ವಿಲ್ ಕಮ್ ಟು ದ ಗ್ರಾಸ್ ರೂಟ್ಸ್. ಅವ್ರು ಹೆಂಗೆ ಅಂದರೆ ಅವರಿದ್ದಾಗ ನಾಟಕ ಸ್ಕಿಟ್ಸ್ ಮಾಡೋರು, ಸ್ಕಿಟ್ಸ್ ಮಾಡೋದೇ ಅವ್ರು ನೋಡೋಕ್ಕೆ, ಆಯ್ತಾ? ಬಟ್ ಇವ್ರು ಏನು ಮಾಡೋರು, ರಿಹರ್ಸಲ್ಗೂ ಹೋಗಿ ಅವ್ರದ್ದೆಲ್ಲ ಆ್ಯಕ್ಟಿಂಗ್ ಇಂಪ್ರೂವ್ ಮಾಡಿ, ಸ್ಪೀಕರ್ ಸರಿ ಇದೆಯಾ, ಅದು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಎದೆ ತೊಟ್ಕೊಂಡು ಒಂದೊಂದು ಡಿಪಾರ್ಟ್ಮೆಂಟ್ಗೂ ನಮ್ಮ ಸ್ಟೂಡೆಂಟ್ಸ್ನ ಡ್ರಾಮಾ ಇದೆ, ಬನ್ನಿ ಅಂತ ಕರ್ಕೊಂಡು ಹೋಗೋರು. ಈಸ್ ದಟ್ ಕೈಂಡ್ ಆಫ್ ಗಾಡ್. ಓಕೆ, ಸೊ ಇದೇನಂದರೆ ಹಿ ವಾಸ್ ಇನ್ಸ್ಟ್ರಕ್ಟಿಂಗ್ ದೀಸ್ ಪೀಪಲ್ ಟು ಆರ್ಗನೈಸ್ ದಟ್ ಆಲ್ ದಟ್. So I was waiting, I was still not sure whether I'll go. By 2:30 I was waiting for this Vinayak Joshi's call. Yeah, he didn't call me. And I kept on waiting. But then I thought, okay, in case he's not coming, I can try this, I can go to this place. So I called him first, he didn't take. Then I put a message. So if Vinayak, if you are not coming, let me know. There's a program that I have to attend. 4:30 in the evening, he called me, Vinayak. Said, "Sir, ಎಲ್ಲಿ?" RV College, ಜಯನಗರ ಹತ್ರ. ಓ ಸರ್, ನಾನು ಅದೇ ಏರಿಯಲ್ಲಿ ಇರ್ತೀನಿ, ಒಂದು ಕೆಲಸ ಮಾಡಿ ಬಂದ್ಬಿಡಿ ಅಲ್ಲಿಗೆ, ಆಮೇಲೆ ನಾನು ಬಂದು ನಿಮ್ಮ ಜೊತೆಗೆ ಬರ್ತೀನಿ. ಅದಾದಮೇಲೆ ಐ ವಿಲ್ ಡ್ರಾಪ್ ಯು ಬ್ಯಾಕ್ ಹೋಮ್ ಆ್ಯಂಡ್ ವಿಲ್ ವರ್ಕ್ ಫಾರ್ ಸಮ್ ಟೈಮ್ ಆ್ಯಂಡ್ ಐ ವಿಲ್ ಪುಷ್ ಆಫ್ ಅಂತ ಹೇಳ. ದೆನ್ ಐ ಥಾಟ್, ಓಕೆ, ದಿಸ್ ಇಸ್ ಅ ಪ್ಲಾನ್ ದಟ್ ಇಸ್ ಫಾರ್ಮಿಂಗ್ ಅಂದ್ಬಿಟ್ಟು ಐ ವಾಂಟೆಡ್ ಟು ಲೆಟ್ ಇಟ್. By 5:30 I got a call from one Dr. Panindra Ant. He said, "Sairam brother, Swami has asked to send a car to you. Where are you alighting?" I said, "Jayanagar." Now I was wondering why a car. Who am I anta? Okay, sorry, I left to Jayanagar, the metro, and I don't like metros. Why? Because
I feel I'm part of a system. Okay. ಎಲ್ಲಿ ನೋಡ್ಬೇಕು ಅಂತ ಗೊತ್ತಾಗಲ್ಲ ನನಗೆ. ಮೊಬೈಲ್ ನೋಡಕ್ಕೆ ಎಷ್ಟೊತ್ತು ಮೊಬೈಲ್ ನೋಡಲಿ ನಾನು. ಯಾರ್ದ ನೋಡಿದ್ರೆ ಯಾವುದೋ ಹುಡುಗಿರು ಎಲ್ಲರೂ ನಿಂತಿರ್ತಾರೆ. ಐ ಕಾಂಟ್ ಕೀಪ್ ಲುಕಿಂಗ್ ಅಟ್ ಪೀಪಲ್ ನೋ. ಆ್ಯಂಡ್ ವಯಸ್ಸಾದವ್ರು ಯಾರು ಕಾಣಿಸ್ಕೊಂಡ್ರೆ ಅದು ಬಿಡಲೇಬೇಕು ಅವರಿಗೆ. ಸೊ ಎನಿವೆ ಐ ಹ್ಯಾಡ್ ಟು ಗೋ ಟು ಮೆಟ್ರೋ. ಐ ವೆಂಟ್ 6:30 or 6:40 I alighted. There was a sedan car, ಯಾವುದೋ ಒಂದು ಗೊತ್ತಿಲ್ಲ, sedan car waiting. 2 people with folded hands were standing. This is Sairam, please get it. Chilled car inside. They gave me a mineral water in my hand. And they took me 2 kilometers from there to Army College. Red carpet ಒಳಗೆ ಹೋಗ್ತಾರೆ ಕಾರು. ಅಲ್ಲಿ ಹೋಗಿ ತಕ್ಷಣ ಗಿರೀಶ್ ಕಟ್ಟಿ, this boy is running and coming. He opened the door. I came out like a VIP. Okay. And I was wondering what, ಇವಾಗ ನಾನು ಏನಾಗ್ಬಿಟ್ಟಿದೆ, ನಾನು ಡೇಸಲ್ಲಿದ್ದೀನಿ ನಾನು ಒಂಥರ. ಐ ಆಮ್ ನಾಟ್ ಏಬಲ್ ಟು ರಿಲೇಟ್ ವಾಟ್ ಈಸ್ ಹ್ಯಾಪನಿಂಗ್. ಸರಿ ಅಂದ್ಬಿಟ್ಟು ಹಾಗೆ ಹೋದೆ. ಹೋಗುವಾಗ ಫಸ್ಟ್ ಫ್ಲೋರಲ್ಲಿದೆ, ದ ಎಂಟ್ರೆನ್ಸ್ ಟು ದ ಆಡಿಟೋರಿಯಂ. ಅಲ್ಲಿ ಆಸ್ ಐ ಎಂಟರ್ಡ್ ದೇರ್ ಇಸ್ ದಿಸ್ ಫೋಟೋಗ್ರಾಫರ್ಸ್ ಗ್ಯಾಲರಿ ವಿತ್ ಆಲ್ ದ ಲೋಗೋ ಅನ್ನೋದು. ಅಲ್ಲಿ ಹೋದಾಗ ಅಲ್ಲಿರೋ ಹುಡುಗರೆಲ್ಲ ಬಂದ್ಬಿಟ್ಟು ಫೋಟೋಸ್ ತೆಗಿತಾರೆ ನನ್ನ ಕಡೆ. ಅಣ್ಣ ಒಂದು ಫೋಟೋ ಅಂತ. ಆ್ಯಂಡ್ ದಿಸ್ ಬಾಯ್ ಹೇಮಂತ್ ಕೀಪರ್ ವಿತ್ ಹಿ ವಾಸ್ ಸ್ವೆಟ್ಟಿಂಗ್ ವಿತ್ ಎ ಸ್ಮಾಲ್ ಇದು ಏನೋ ಸಮೋಸ, ಚಿಕ್ಕ ಸಮೋಸ ಇದೆಯಲ್ಲ, ಅದನ್ನ ಬಾಯಿಗೆ ತೂಕೊಂಡು ಓಡ್ ಬಂದ. ಅವಾಗ ಗಿರೀಶ್ ಕಟ್ಟಿ ಇಂಟ್ರೊಡ್ಯೂಸ್ ಮಾಡ್ದ. ಅಣ್ಣ ಥ್ರೂ ಹಿಮಂಟಿ ಸ್ವಾಮಿ ಸ್ಪೋಕ್ ಅಂದ. ಅವನು ಅಣ್ಣ ಒಂದು ಫೋಟೋ ಅಂತ ಅವನು ಫೋಟೋ ತಗೊಂಡ ನನ್ನ ಕಡೆಯಿಂದ. ಸೊ ನನಗೆ ಅದು ಇಂಪ್ರೆಷನ್ ಅಷ್ಟು ಇಟ್ ವಾಸ್ ನಾಟ್ ವೆರಿ ಸೆಟ್ಲಿಂಗ್ ಇಂಪ್ರೆಷನ್. ದೆನ್ ಐ ಥಾಟ್ ಓಕೆ, ಐ ವಾಸ್ ನಾಟ್ ಇವನ್ ಡ್ರೆಸ್ಡ್ ಫಾರ್ ದ ಪ್ರಾಪರ್ ಒಕೇಶನ್. ನನಗೆ ಯಾಕೆ ಬಂದಿರೋ ಒಂದು ಗೊತ್ತಿಲ್ಲದೆ ಇರೋದ್ರಿಂದ ಐ ವಾಸ್ ಜಸ್ಟ್ ವೇರಿಂಗ್ ಎ ಕ್ರಾಕ್ಸ್ ಅಂಡ್ ಆಲ್ ದಟ್ ವಿತ್ ಲಾಂಗ್ ಬಿಯರ್ಡ್, ಲಾಂಗ್ ಹೇರ್ ಅಟ್ ದ ಟೈಮ್. ಎಂಟರ್ಡ್, ಐ ವಾಸ್ ಥಿಂಕಿಂಗ್ ಆಫ್ ಸಿಟಿಂಗ್ ಸಮ್ವೇರ್ ಬಿಹೈಂಡ್ ಕೂತ್ಕೊಳ್ಳೋಣ ಅಂತಿದ್ದೆ. ನಾನು ಬಿಡ್ತಾನೆ ಇಲ್ಲ, ಕರ್ಕೊಂಡು ಹಂಗೆ ಕೆಳಗೆ ಕರ್ಕೊಂಡು ಹೋಗಿ VIP ಗ್ಯಾಲರಿಯಲ್ಲಿ ಕೂರಿಸಿದ್ರು. ಆ್ಯಂಡ್ ನೆಕ್ಸ್ಟ್ ಇನ್ ದ ಸೇಮ್ ರೋ ಮೇಜರ್ ಜನರಲ್ ಬಕೂನಿ ವಾಸ್ ದೇರ್, ಆ್ಯಂಡ್ MS Ramesh, MLC was there, and all these dignitaries are there, and I'm sitting there, and I'm wondering who am I? Who am I? The original question started bombarding me back. ನಾನು ಎಡಿಟರ್ ತಾನೆ. All that I did was editing. Why am I sitting here ಅಂತ. ಅಷ್ಟೊಳಗೆ ಮಂಡೋಳಿ ಯುವರಾಜಸ್ದು ಪ್ರೋಗ್ರಾಮ್ ಶುರು ಆಗ್ಬಿಟ್ಟು. ಸೊ ವೆನ್ ಇಟ್ ಸ್ಟಾರ್ಟೆಡ್, ನನ್ನ 16 years ಇಂದ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಐ ಆಮ್ ಬಾಬಾ ಫೀಲಿಂಗ್ ಇದೆಯಲ್ಲ, ಅದು ಹೇಗೆ ಅಂದರೆ ವೆನ್ ಎವರ್ ಐ ಸಿ ಸಮಥಿಂಗ್ ಗುಡ್ either in TV or in front, suddenly I feel I am Baba at that time. So I swear that it's like a nice rendezvous of it's a romance. Okay, when you feel that. And then judgment illa. Not even looking at if anybody is looking at me and all. So I put ನಾನು ಹಿಂಗೆ ಮಾಡ್ತಾ ಇದ್ದೀನಿ. ಅಷ್ಟೊಳಗೆ ಸತೀಶ್ ಬಾಬು, ಡಾಕ್ಟರ್ ಸತೀಶ್ ಬಾಬು ಅಂತ ಅವ್ರು ಬಂದರು. ಅವ್ರು ಬಂದು ನನ್ನ ಪಕ್ಕದಲ್ಲಿ ಅಷ್ಟೊಳಗೆ ಗಿರೀಶ್ ಕಟ್ಟಿ ಹೊಡೆದು ಬಂದ್ಬಿಟ್ಟು ಇಂಟ್ರಡ್ಯೂಸ್ ಮೀ. ನಾನು ಡಾಕ್ಟರ್ ಸತೀಶ್ ಬಾಬು ಸರ್, ಸಂತೋಷ್ ಅಂತ ಹೇಳಿದ್ರು. ನಾನು ಐ ಆಮ್ ರಿಸೀವಿಂಗ್ ಹಿಮ್ ಆಸ್ ದ ಬಾಬಾ ಇಸ್ ರಿಸೀವಿಂಗ್. ಎರಡು ಕೈ ಮೇಲೆ ನಿಂತ್ಕೊಂಡು ಐ ನೋ ಅಂದ್ಬಿಟ್ಟು ಬೆಂಟ್ ತಟ್ಬಿಟ್ಟು ಕೂಡಿಸಿ ಅಗೇನ್ ಐ ಆಮ್ ಬ್ಯಾಕ್ ಟು ದಟ್ ಸೆಲ್ಫ್. ಎಲ್ಲ ಪ್ರೋಗ್ರಾಮ್ ಮುಗಿತು. ಸಾಯಿ ಸಿಂಫನಿ ವಿಚ್ ಇಸ್ ವರ್ಲ್ಡ್ಸ್ ಫಸ್ಟ್ ಪ್ರೊಫೆಷನಲಿ ಡನ್ ಆರ್ಕೆಸ್ಟ್ರಾ ಸ್ಟೂಡೆಂಟ್ಸ್ ಆರ್ಕೆಸ್ಟ್ರಾ. ಯು ಶುಡ್ ಸಿ ಇದೆಲ್ಲ ನೋಡ್ಬೇಕು, ಕಣ್ಣಾರೆ ನೋಡ್ಬೇಕು. ಇದು ರಿಯಲ್ ಮಿರಾಕಲ್ಸ್. ರಿಯಲ್ ಆಲ್ 100 ಸ್ಟೂಡೆಂಟ್ಸ್ ಇರ್ತಾರೆ ಆರ್ಕೆಸ್ಟ್ರಾ, and the whole crowd is with mobile lights, they're on, they're cheering, and ಇಲ್ಲಿ I am full happy. I can feel Baba is very happy. Okay, ಎಲ್ಲ ಮುಗೀತು, ಇದು ಆರತಿ ಅಲ್ಲ, ಇದೆಲ್ಲ ಮುಗೀತು. Then I got up, and the first thing in my mind it came was I have to run away from there ಅಂತ. I cannot take it anymore. Okay, and this attention, I want to run away. But ಅಲ್ಲಿ ಬಿಡ್ತಾ ಇಲ್ಲ, ಅವ್ರು ಹ್ಯೂಮನ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. VVIPsನ ಸಪ್ರೇಟ್ ಆಗಿ ಡಿನ್ನರ್ ಕಳ್ಸಕ್ಕೆ ಅಂತ. ಸೊ ನನ್ನನ್ನು ತಳ್ಳಿಬಿಟ್ಟು ಅಗೇನ್ ಐ ವೆಂಟ್, ಹ್ಯಾಡ್ ಡಿನ್ನರ್. ಅಷ್ಟೊಳಗೆ ಅಗೇನ್ ದಿಸ್ ಡಾಕ್ಟರ್ ಪಣೀಂದ್ರ ಕಾಲ್ಡ್ ಮಿ, ಬ್ರದರ್ ಕಾರ್ ಇಸ್ ರೆಡಿ, ವಿಲ್ ಡ್ರಾಪ್ ಯು ಬ್ಯಾಕ್ ಟು ದ. ಸೊ ಇನ್ ದ ಮೆಟ್ರೋ ವೆನ್ ಐ ಆಮ್ ಕಮಿಂಗ್ ಬ್ಯಾಕ್ ಐ ಆಮ್ ಥಿಂಕಿಂಗ್ ಆಲ್ ದೀಸ್ ಥಿಂಗ್ಸ್. ಏನಾಯಿತು ಯಾಕೆ ಅಂತ. ಮನೆಗೂ ಬಂದೆ, ಸ್ಟುಡಿಯೋ ಕೂತ್ಕೊಂಡೆ ಸ್ವಲ್ಪ ಚೂಸ್. ದೆನ್ ಐ ಸೆಂಟ್ ಎ ಮೆಸೇಜ್ ಟು ಮನ್ಸೂನ್ ಸಾಯಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್, and an insignificant small fry like me was treated like a VIP, which I don't know why. But the students have conducted it very well. ಅದರಂತ ಒಂದು ರಿಪೋರ್ಟ್ ಥರ ಕೊಟ್ಟೆ. After a day, he sent a message. He said, brother, you are not insignificant. There is a bigger plan. This is Baba. What qualification do I have? There is no seeming qualification, alva. Now, why I am telling this is, if you look at the other side, every one of us are qualified. The only thing is I was a fool.
ಅಂದ್ರೆ a fool is a person who doesn't have anything. Total empty.